ಪರಿಶಿಷ್ಟರ ಕುಂದು ಕೊರತೆಗೆ ಸ್ಪಂದಿಸದಿದ್ದಲ್ಲಿ ಕ್ರಮ. ರಾಜ್ಯ ಎಸ್ಸಿ/ಎಸ್ಟಿ ಆಯೋಗದ ಅಧ್ಯಕ್ಷ ಡಾಕ್ಟರ್ ಎಲ್ ಮೂರ್ತಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಕುಂದು ಕೊರತೆಗಳನ್ನು ಆಲಿಸಿ ಅವರ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಬೇಕು. ಇಲ್ಲವಾದಲ್ಲಿ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಎಲ್ ಮೂರ್ತಿ ಹೇಳಿದರು. ಚಾಮರಾಜನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅಧ್ಯಕ್ಷರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನರ ಸಮಸ್ಯೆಗಳನ್ನು ಆಲಿಸುವ ಸಲುವಾಗಿಯೇ ನಾವು ಜಿಲ್ಲೆಗಳಿಗೆ ಭೇಟಿ ನೀಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಂಘ ಸಂಸ್ಥೆಗಳ ಸಮುದಾಯದ ಮುಖಂಡರೊಂದಿಗೆ ಸಭೆ ನಡೆಸ್ತಾ ಇದ್ದೇವೆ. ಅದರಂತೆ ಇಂದು ಸಹ ಚಾಮರಾಜನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂಘಟನೆಗಳ ಪ್ರತಿನಿಧಿಗಳು ಮುಖಂಡರೊಂದಿಗೆ ಸಭೆ ನಡೆಸಿ ಅವರ ಸಮಸ್ಯೆಗಳನ್ನು ಅರಿತಿದ್ದೇವೆ ಎಂದರು. ಮುಖ್ಯವಾಗಿ ಪರಿಶಿಷ್ಟರಿಗೆ ಜಮೀನು ಸಂಬಂಧ ಸಮಸ್ಯೆಗಳು ಸಾಕಷ್ಟು ಕೇಳಿಬಂದಿವೆ. ಹಲವರಿಗೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ, ಇನ್ನೂ ಹಲವರಿಗೆ ಸಾಗುವಳಿ ಚೀಟಿ ಇದ್ರೂ ಕೂಡ ಭೂಮಿ ಇಲ್ಲ. ಸಾಕಷ್ಟು ಅರ್ಜಿ ಮನವಿಗಳು ಸಲ್ಲಿಕೆಯಾಗಿದ್ರೂ ಇನ್ನೂ ಸಹ ಸಮಸ್ಯೆ ಬಗೆಹರಿದಿಲ್ಲ. ಭೂಮಿ ಹಕ್ಕುಪತ್ರ ಕೊಡದಿರುವ ಬಗ್ಗೆ ಜನರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ 18 ಜಿಲ್ಲೆಗಳಲ್ಲಿ ಆಯೋಗ ಪ್ರವಾಸ ಮಾಡಿದೆ. ಈ ಎಲ್ಲಾ ಜಿಲ್ಲೆಗಳಲ್ಲಿ ವ್ಯಕ್ತವಾದ ಸಮಸ್ಯೆಗಳು ಒಂದೇ ಬಗೆಯದ್ದಾಗಿದ್ದು, ಹೀಗಾಗಿ ಇನ್ನು 15 ದಿನಗಳ ಒಳಗೆ ಭೂಮಿ ಹಕ್ಕಿನ ಸಂಬಂಧ 18 ಜಿಲ್ಲೆಗಳಲ್ಲಿ ವ್ಯಕ್ತವಾಗಿರುವ ಮನವಿಗೆ ಸಂಬಂಧಿಸಿದಂತೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಅಧ್ಯಕ್ಷರು ತಿಳಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿ ವೇತನ ವಿಳಂಬವಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇದಕ್ಕಾಗಿಯೇ ಸಿಂಗಲ್ ವಿಂಡೋ ವ್ಯವಸ್ಥೆಯನ್ನ ಜಾರಿಗೆ ತಂದು ಶೀಘ್ರ ಸೌಲಭ್ಯ ತಲುಪಿಸಲು ತಿಳಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಪರಿಶಿಷ್ಟರ ಸಹಕಾರಿ ಸದಸ್ಯರಿಗೆ ಸಹಕಾರ ಇಲಾಖೆ ಮೂಲಕ ಉಚಿತವಾಗಿ ಹಣ ಪಾವತಿಸಿ ಸದಸ್ಯತ್ವಕ್ಕೆ ಕ್ರಮ ವಹಿಸಲಾಗಿದೆ. ನ್ಯಾಯಬೆಲೆ ಅಂಗಡಿಗಳು ಗುತ್ತಿಗೆಯಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡಲು ಸೂಚಿಸಲಾಗಿದೆ ಎಂದು ಅಧ್ಯಕ್ಷರು ತಿಳಿಸಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟ ಅನುದಾನ ಡೂಪ್ಲಿಕೇಶನ್ ಆಗಬಾರದೆಂಬ ಉದ್ದೇಶದಿಂದ ಈ ಎಸ್ಸಿಪಿ ಟಿಎಸ್ಪಿ ಹಣದಲ್ಲಿ ನಿರ್ವಹಿಸಲಾದ ಕಾಮಗಾರಿ ಸ್ಥಳದಲ್ಲಿ ನಾಮ ಫಲಕಗಳನ್ನು ಅಳವಡಿಸಲು ಸೂಚಿಸಿದ್ದೇವೆ. ಪೌರ ಕಾರ್ಮಿಕರಿಗೆ ಮೂಲ ಸೌಕರ್ಯ ಆರೋಗ್ಯ ರಕ್ಷಣೆ ನಿವೇಶನಕ್ಕೆ ಕ್ರಮ ವಹಿಸಲು ನಿರ್ದೇಶನ ನೀಡಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಅನುಸೂಚಿತ ಆಯೋಗದ ಸದಸ್ಯರಾದ ಎಂ ಕುಂಬಯ್ಯ, ಎನ್ ದಿವಾಕರ್, ಗೀತಾ ತಾವಂಶಿ, ಕಾರ್ಯದರ್ಶಿಗಳಾದ ಡಾಕ್ಟರ್ ಎಚ್.ಎಸ್. ಶಿವರಾಮು, ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ್ ಹಾಜರಿದ್ದರು. ಡಾಕ್ಟರ್ ಶಿವರಾಮ್ ರವರು ಹಾಗೂ ಮತ್ತೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ನಮ್ಮ ಆಯೋಗದಲ್ಲಿರ್ತಕ್ಕಂಥ ಶ್ರೀನಿವಾಸ್ ಅವರು, ನಾವು ಈ ಆಯೋಗದಿಂದ ಬಂದಿದ್ದೇವೆ. ಈಗಾಗಲೇ ಸುಮಾರು ನಾವು 17 ಜಿಲ್ಲೆಗಳ ಪ್ರವಾಸವನ್ನು ಮಾಡಿ 18ನೇ ಜಿಲ್ಲೆಗೆ ಇವತ್ತಿನ ದಿನ ನಾವು ಬಂದಿದ್ದೇವೆ. ಸುಮಾರಷ್ಟು ಪ್ರಕರಣಗಳನ್ನು ನಾವು ಈಗಾಗಲೇ ನಮ್ಮ ಆಯೋಗದಲ್ಲಿ ಸುಮಾರು 8 ತಿಂಗಳಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ನಮ್ಮ ಆಯೋಗದಲ್ಲಿ ಸುಮಾರಷ್ಟು ಪ್ರಕರಣಗಳನ್ನು ನಾನು ಕೋರ್ಟ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆಸಿ ಇತ್ಯರ್ಥವನ್ನು ಕೂಡ ನಾನು ಮಾಡಿದ್ದೇನೆ. ಈಗಾಗಲೇ ನಮ್ಮ ಸವಿಸ್ತಾರವಾಗಿ ನಿಮ್ಗೆ ಹೇಳಬೇಕಂತಂದರೆ, ನಮ್ಮ ಆಯೋಗದಲ್ಲಿ ಸುಮಾರು 3850 ಕಂಪ್ಲೇಂಟ್ಗಳಿದ್ದಾವೆ. ಜೊತೆಗೆ 1352 ಪ್ರಕರಣಗಳು, ವಿವಿಧ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರಕರಣಗಳು ನಮ್ಮ ಕೋರ್ಟ್ನಲ್ಲಿ ಕೂಡ ನಡೀತಾ ಇದೆ. ಇದನ್ನು ಹೊರತು ಎಷ್ಟು ಕೇಸಸ್ಗಳು ಪೆಂಡಿಂಗ್ ಇದೆ, ಕನ್ವಿಕ್ಷನ್ ರೇಟ್ ಹೆಂಗೆ ಕಡಿಮೆ ಆಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ವಿಚಾರಗಳಲ್ಲಿ ಅಂತಕ್ಕಂಥದ್ದನ್ನು ಕೂಡ ಸವಿಸ್ತಾರವಾಗಿ ನಾವು ಅರ್ಥ ಮಾಡಿಕೊಂಡು 7886 ಪ್ರಕರಣಗಳು ಟ್ರಯಲ್ ನಡೀತಾ ಇದೆ ಇವತ್ತು ಕರ್ನಾಟಕ ರಾಜ್ಯ. ಇದರ ಜೊತೆಗೆ DCRನಲ್ಲಿ 1232 ಕೇಸಸ್ಗಳು ಇವತ್ತಿಗೂ ಕೂಡ ಚಾರ್ಜ್ ಶೀಟ್ ಆಗಿ ಮತ್ತು ಕೆಲವು ಬಿ ರಿಪೋರ್ಟ್ ಆಗಿ ಕೆಲವು ಟ್ರಯಲ್ನಲ್ಲಿ ಕೂಡ ಬರ್ತಾ ಇದೆ. ಇದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರತಕ್ಕಂಥ ಈ ಒಂದು ಆಯೋಗದ ಒಂದು ಸನ್ನಿವೇಶ. ಅದರಲ್ಲಿ ಏನು ಸಾಗುವಳಿ ಚೀಟಿ ಕೊಟ್ಟಿಲ್ಲ, ಈಗಾಗಲೇ ಎಷ್ಟೋ ಜಮೀನು ನಾವು 50-53 ಅಪ್ಲಿಕೇಶನ್ ಹಾಕಿದ್ದೇವೆ, ಅದು ಕೂಡ ನಮಗೆ ಸಾಗುವಳಿ ಚೀಟಿ ಬಂದಿಲ್ಲ ಅಂತಕ್ಕಂಥದ್ದು ಒಂದು ಸಮಸ್ಯೆ. ಮತ್ತೆ ಕೆಲವುಗಳಲ್ಲಿ ಅಸಿಸ್ಟೆಂಟ್ ಕಮಿಷನ್
ಏನು ಕಾರ್ಯಗಳಾಗಬೇಕು ಅಥವಾ ತಾಲೂಕು ದಂಡಾಧಿಕಾರಿಗಳಿಂದ ಕಾರ್ಯಗಳಾಗಬೇಕು